ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಯಶಿಕಾ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಎರಡು ಹಳೆ ಸೀರೆ ಇದ್ರೆ ಸಾಕು, ತುಂಬಾ ಸುಂದರವಾದಂತಹ ಡೋರ್ ಮ್ಯಾಟ್ ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಲಟ್ಟಣಿಗೆ ಹಾಗೂ ಎರಡು ಹಳೆ ಸೀರೆ ಇದ್ರೆ ಸಾಕು, ಯಾವುದೇ ರೀತಿಯ ಹೊಲಿಗೆಯ ಅವಶ್ಯಕತೆ ಇಲ್ಲ, ಹಾಗೆ ದಾರದ ಅವಶ್ಯಕತೆ ಇಲ್ಲದೆ ತುಂಬಾ ಸುಲಭವಾಗಿ ನಾವು ಡೋರ್ ಮ್ಯಾಟ್ ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಅದಕ್ಕೆ ಮೊದಲನೇದಾಗಿ ನೋಡಿ, ಎರಡು ಹಳೆ ಸೀರೆಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ನಿಮ್ಮ ಹತ್ರ ವೇಸ್ಟ್ ಅಂತ ಬಿಸಾಡೋ ಅಂತಹ ಸೀರೆಗಳಿದ್ರೆ ಸಾಕು, ಅದನ್ನ ಬಿಸಾಡೋ ಬದಲು ಈ ರೀತಿಯಾಗಿ ನಾವು ರೀಯೂಸ್ ನ ಮಾಡ್ಕೋಬಹುದು. ನೋಡಿ, ನಾನು ಒಂದೆರಡು ಸೀರೆಗಳನ್ನ ತಗೊಂಡಿದ್ದೀನಿ. ಅದ್ರಲ್ಲಿ ಕೊನೆಯಲ್ಲಿ ನಾನು ಒಂದು ಸೀರೆಯಲ್ಲಿ ಎರಡು ಭಾಗಗಳನ್ನ ಪೀಸ್ಗಳನ್ನ ಬೇಕಾಗುತ್ತೆ ಇದ್ರಲ್ಲಿ. ನೋಡಿ, ಅದಕ್ಕೆ ನಾನು ಕೊನೆಯಲ್ಲಿ 1-2 ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಸಿಸರ್ ಅಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ. ಈ ಸೀರೆಯಲ್ಲಿ 1-2 ಪೀಸು, ಆ ಸೀರೆಯಲ್ಲಿ 1-2 ಪೀಸು, ಒಟ್ಟಿಗೆ 4 ಪೀಸು ಈ ರೀತಿ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸ್ವಲ್ಪ ನಾವು ಸಿಸರ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಈ ರೀತಿ ಕೈಯಲ್ಲಿ ಎಳೆದ್ರೆ ಸಾಕು, ನೀಟಾಗಿ ಅರಿಯುತ್ತೆ ಒಂದೇ ಮೆಜರ್ಮೆಂಟ್ ಅಲ್ಲಿ. ಇದೇ ರೀತಿಯಲ್ಲಿ ಇನ್ನ ಒಂದು ಪೀಸ್ ಸಹ ನಾನು 1-2 ಇಂಚು ಗ್ಯಾಪ್ ಇಟ್ಕೊಂಡು ನಾನು ಕಟ್ ಮಾಡ್ಕೊಂತ ಇದ್ದೀನಿ. ಇದೇ ರೀತಿಯಲ್ಲಿ 2 ಸೀರೆಯ ಪೀಸ್ಗಳು ಸಹ ನಮ್ಗೆ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಹಳೆ ಸೀರೆಗಳನ್ನ ನಾವು ಬಿಸಾಡೋ ಬದಲು ಇಲ್ಲ ಯಾರಿಗಾದ್ರೂ ಕೊಡಕ್ಕೆ ನಾವು ಕೊಡ್ತೀವಿ, ಬಟ್ ಯಾರು ತಗೊಳೋದಿಲ್ಲ. ಅದ್ರ ಬದಲು ನಾವು ಮನೆಯಲ್ಲೇ ಈ ರೀತಿ ಡೋರ್ ಮ್ಯಾಟ್ಗಳನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಯಾರಿಗಾದ್ರೂ ಕೊಟ್ಟಿ ಸುಮ್ನೆ ಅವ್ರು ಬೈಕೊಂತಾರೆ ಹಳೆ ಸೀರೆಗಳು ಕೊಟ್ರು ಅಂತ. ಅದ್ರ ಬದಲು ನಾವು ಹಳೆ ಸೀರೆಗಳನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ನಾವು ಡೋರ್ ಮ್ಯಾಟ್ಗಳನ್ನ ಈಸಿಯಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ನೋಡಿ, ಹಾಗೆ ಇವಾಗ ಇನ್ನೂ ಒಂದ್ ಸೀರೆ ತೆಗೆದುಕೊಂಡಿದ್ದೀನಿ. ಆ ಸೀರೆನೂ ಸಹ ನಾನು ಇಲ್ಲಿ 2 ಪೀಸ್ಗಳನ್ನ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಹರಿದ್ರೆ ಒಂದೇ ಲೆವೆಲ್ ಅಲ್ಲಿ ನೀಟಾಗಿ ಅರಿಯುತ್ತೆ. ನೋಡ್ತಾ ಇರ್ಬೋದು. ನೋಡಿ, ಒಟ್ಟಿಗೆ ನಾನು ಆ ಸೀರೆದ 2 ಪೀಸು, ಈ ಸೀರೆದ 2 ಪೀಸು ನಾನು ತೆಗೆದುಕೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ದಾರ ಇದ್ರೆ ಗಟ್ಟಿ ದಾರ ಅದ್ರನ್ನ ಸಹ ನೀವು ತಗೋಬಹುದು. ನೋಡಿ, ಇವಾಗ ಒಂದು ಸೀರೆನ ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸಣ್ಣದಾಗಿ ಫ್ಲೀಟ್ಸ್ ಇಟ್ಕೊಂತ ಇದೀನಿ. ನೋಡಿ, ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ, ಈ ರೀತಿ ನಾವು ಸೆರಗಿಗೆ ಯಾವ ರೀತಿ ಫ್ಲೀಟ್ಸ್ ಕೊಟ್ಕೊಂತೀವಿ ಆ ರೀತಿಯಾಗಿ ಇಟ್ಕೊಂಡು ಒಂದು ಲಟ್ಟಣಿಗೆ ತಗೋಬೇಕು. ಈ ಲಟ್ಟಣಿಗೆಗೆ ಗಂಟು ಹಾಕೋಬಿಡ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ, ಈ ರೀತಿ ಒಂದು ಗಂಟು ಹಾಕೊಂಡ್ರೆ ಸಾಕಾಗುತ್ತೆ. ಟೈಟ್ ಆಗಿ ಗಂಟು ಹಾಕೊಳ್ಳಿ, ಅದು ಬಿಚ್ಚೋಗದ ರೀತಿಯಲ್ಲಿ ನೀಟಾಗಿ ಟೈಟ್ ಆಗಿ ಗಂಟು ಹಾಕೊಳ್ಳಿ. ಇದೇ ರೀತಿಯಲ್ಲಿ ಇನ್ನೂ ಒಂದು ಸೀರೆನು ಸಹ ಇದೇ ರೀತಿ ಸೇಮ್ ಮೆಥಡ್ ಅಲ್ಲಿ ನೋಡಿ, ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಫ್ಲೀಟ್ಸ್ ಇಟ್ಕೋಬೇಕು. ಫಸ್ಟ್ ಒಂದೇ ಲೆವೆಲ್ ಆಗಿರೋ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಅದೇ ಲಟ್ಟಣಿಗೆ ಏನಿರುತ್ತಲ್ವಾ, ಒಂದ್ ಕಡೆ ನಾವು ಇನ್ನೊಂದು ಸೀರೆನ ಕಟ್ಟಿದೀವಿ, ಇನ್ನೂ ಒಂದ್ ಸೈಡ್ ಅಲ್ಲಿ ಇನ್ನೂ ಒಂದ್ ಸೀರೆನ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಗಂಟು ಹಾಕೋಬೇಕಾಗುತ್ತೆ. ಒಂದು ಗಂಟು ಹಾಕಿ ಸಾಕು. ಈ ರೀತಿ ಟೈಟ್ ಆಗಿ ಅದ್ ಬಿಚ್ಚೋಗದೆ ಇರೋ ರೀತಿಯಲ್ಲಿ ಟೈಟ್ ಆಗಿ ಗಂಟು ಹಾಕೊಂಡ್ಬಿಡಿ. ನೋಡಿ, ಇವಾಗ ಇದು ಲಟ್ಟಣಿಗೆ ಇದು ರೆಡಿ ಆಗಿದೆ. ಇದನ್ನ ಯಾವ ರೀತಿ ಸುತ್ತಬೇಕು ಅಂತ ನೋಡೋಣ. ನೋಡಿ, ಈ ರೀತಿ ಫಸ್ಟ್ ಆ ಕಡೆ ಒಂದ್ ಸೀರೆ ಈ ಕಡೆ ಒಂದ್ ಸೀರೆ ನೀಟಾಗಿ ಲೆವೆಲ್ ಮಾಡ್ಕೋಬೇಕು. ಮಾಡ್ಕೊಂಡು ಲಟ್ಟಣಿಗೆನ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ತಿರ್ಗಿಸ್ಕೊಂತ ಹೋಗ್ತಾ ಇರ್ಬೇಕಷ್ಟೇ. ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ನೋಡಿ ವಿಡಿಯೋದಲ್ಲಿ ನೋಡೋ ರೀತಿಯಲ್ಲಿ ಲಟ್ಟಣಿಗೆನ ನೀವು ತಿರ್ಗಿಸ್ಕೋಬೇಕು. ಈ ರೀತಿ ತಿರ್ಗಿಸ್ತಾ ಇದ್ರೆ ಟೈಟ್ ಆಗ್ತಾ ಇರುತ್ತೆ ಸೀರೆ. ಯಾರಾದ್ರೂ ಸಪೋರ್ಟ್ ಇದ್ರೆ ಬೇಕಾದ್ರೆ ನೀವು ಲಟ್ಟಣಿಗೆನ ಅವ್ರ ಕೈ ಕೊಟ್ಬಿಟ್ಟು ನೀವು 2 ಸೀರೆಯನ್ನ ಜಡೆ ಎಣಿಯೋ ರೀತಿಯಲ್ಲಿ ನೀವು ಎಣಿಕೊಂತ ಹೋಗ್ಬೋದು. ಇಲ್ಲಾಂದ್ರೆ ನಿಮ್ಗೆ ಯಾರು ಇಲ್ಲ ಸಹಾಯಕ್ಕೆ ಅಂತಂದ್ರೆ ನೀವು ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು. ಇದು ಸಹ ತುಂಬಾ ಟೈಟ್ ಆಗಿ ಬರುತ್ತೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಟೈಟ್ ಆಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಸೀರೆ ಫುಲ್ಲು ನಾನು ಇದೇ ರೀತಿಯಾಗಿ ಸುತ್ತಿ ಇಟ್ಕೊಂಡಿದೀನಿ. ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಲಾಸ್ಟ್ ವರ್ಗು ಅಂದ್ರೆ ಕೊನೆವರೆಗೂ, ಸೀರೆ ಕೊನೆವರೆಗೂ ಸಹ ಇದೇ ರೀತಿಯಲ್ಲಿ ನಾನು ಟೈಟ್ ಆಗಿ ಸುತ್ಕೊಂಡಿದ್ದೀನಿ. ಟೈಟ್ ಆಗಿರೋ ರೀತಿಯಲ್ಲಿ ಸುತ್ಕೊಳ್ಳಿ. ಈ ರೀತಿ ಸುತ್ಕೊಳೋದ್ರಿಂದ ಅದು ಬಿಚ್ಕೊಳೋದಿಲ್ಲ. ಅದಕ್ಕೋಸ್ಕರ ನಾವು ಸುತ್ತಬೇಕಾದ್ರೇನೆ ಸ್ವಲ್ಪ ಪ್ರೆಷರ್ ಕೊಟ್ಟು ಟೈಟ್ ಆಗಿ ಸುತ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಸುತ್ತಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ಇವಾಗ ರೆಡಿ ಆಗಿದೆ. ಸೀರೆ ಫುಲ್ಲು ಇದೇ ರೀತಿಯಲ್ಲಿ ನಾನು ಸುತ್ತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಇವಾಗ ನಿಮ್ಗೆ ಬೇಕಿದ್ರೆ ಲಟ್ಟಣಿಗೆಗೆ ನೀವು ಇದು ಸುತ್ತಿರುವಂತಹ ಎಲ್ಲಾ ಭಾಗನ ಸಹ ನೀವು ಸುತ್ತಿ ಇಟ್ಕೋಬಹುದು. ನನ್ಗೇನು ಅವಶ್ಯಕತೆ ಇಲ್ಲ, ಹಂಗೆ ನಾನು ಮಾಡ್ತಾ ಇದ್ದೀನಿ. ನೋಡಿ, ಲಾಸ್ಟ್ಗೆ ಈ ರೀತಿ ಕೊನೆಯಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ 4 ಪೀಸ್ ಇತ್ತಲ್ಲ, ಅದ್ರಲ್ಲಿ ಒಂದು ಪೀಸ್ ನ ತೆಗೆದುಕೊಂಡು ಲಾಸ್ಟ್ ಅಲ್ಲಿ ಈ ರೀತಿ ಗಂಟು ಹಾಕೋಬೇಕು. ನೋಡಿ, 2 ಭಾಗನು ಒಂದೇ ಲೆವೆಲ್ ಇರೋ ರೀತಿಯಲ್ಲಿ ಗಂಟು ಹಾಕೊಂಡು ಒಂದೊಂದು ಅಡಿಯಷ್ಟು ನಾವು ಗ್ಯಾಪ್ ಇಟ್ಕೊಂತ ಎಲ್ಲಾ 4 ಪೀಸ್ಗಳನ್ನು ಸಹ ಮೇಲೆ ಈ ರೀತಿ ಇಟ್ಕೊಂಡು ಗ್ಯಾಪ್ ಒಂದೇ ಲೆವೆಲ್
4 ಪೀಸ್ಗಳನ್ನು ಸಹ ಒಂದೊಂದು ಅಡಿಯಷ್ಟು ಗ್ಯಾಪ್ ಇಟ್ಕೊಂಡು ಇದೇ ರೀತಿಯಲ್ಲಿ ನಾವು ಗಂಟಾಕೋಬೇಕಾಗುತ್ತೆ. ನೋಡಿ ಇದೇ ರೀತಿಯಲ್ಲಿ ನಾನು 4 ಪೀಸ್ನು ಸಹ ಗಂಟಾಕೊಂತ ಇದ್ದೀನಿ. ನೋಡಿ ಈ ರೀತಿ ಗಂಟಾಕೊಂಡಿದ್ದು ಈಗ ನೀವು ನೋಡ್ಬೋದು 4 ನಾವು ಏನ್ ಕಟ್ ಮಾಡ್ಕೊಂಡಿದ್ದಲ್ವಾ ಸೀರೆ ಪೀಸ್ಗಳು 4 ಸಹ ಈ ರೀತಿ ಗ್ಯಾಪ್ ಕೊಟ್ಕೊಂಡು ನಾನು ಗಂಟಾಕೊಂಡಿದ್ದೀನಿ. ಈಗ ಸ್ಟಾರ್ಟಿಂಗು ಲಾಸ್ಟ್ ಅಲ್ಲಿ ಏನಿದೆ ಅಲ್ವಾ ಅದನ್ನ ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸುತ್ಕೊಂತ ಬರ್ಬೇಕಾಗುತ್ತೆ. ನೋಡಿ ಮೇಲೆ ಒಂದ್ ದಾರ ಇರುತ್ತೆ, ಕೆಳಗಡೆ ಒಂದ್ ದಾರ ಇರುತ್ತೆ. ಅದು ಮೇಲೆ ಕೆಳಗಡೆ ಕರೆಕ್ಟ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಕೆಳಗಡೆನೆ ಇರ್ಬೇಕು, ಮೇಲೆ ದಾರ ಈ ರೀತಿ ಮೇಲಕ್ಕೆ ತಗೊಂಡೋಗ್ ಮತ್ತೆ ಕೆಳಕ್ ಹೋಗಿದ್ರೆ ನೋಡಿ ಈ ರೀತಿ ಒಂದು ಸುತ್ತ ಆದ್ಮೇಲೆ ಈ ರೀತಿ ಗಂಟ ಹಾಕೋಬೇಕು. ಇದೇ ರೀತಿಯಲ್ಲಿ ಎಲ್ಲಾ ರೋಲ್ ಫುಲ್ ಆಗೋವರೆಗೂ ಸಹ ಇದೇ ಮೆಥಡ್ ನಾವು ಫಾಲೋ ಮಾಡ್ಬೇಕು. ನೋಡಿ ಒಂದು ಗಂಟೆ ಆದ್ಮೇಲೆ ಮತ್ತೆ ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ ಈ ರೀತಿ ಸುತ್ಕೊಂಡ್ ನಂತರ ಕೆಳಗಡೆ ಒಂದ್ ದಾರ ಇರುತ್ತೆ, ಮೇಲೆ ಒಂದ್ ದಾರ ಇರುತ್ತಲ್ವಾ ಆ ಎರಡನ್ನೂ ಸಹ ಮೇಲೆಯಿಂದ ಒಂದು ಗಂಟು ಹಾಕೋಬೇಕಾಗುತ್ತೆ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ರೀತಿಯಲ್ಲಿ ಎಲ್ಲಾ ಗಂಟುಗಳನ್ನು ಸಹ ನಾವು ಹಾಕೊಂತ ಬರ್ಬೇಕು. ಮೇಲೆ ಒಂದ್ ದಾರ, ಕೆಳಗಡೆ ಒಂದ್ ದಾರ ಇರುತ್ತೆ. ಒಂದ್ಸಾರಿ ಈ ರೀತಿ ಸುತ್ತಬೇಕು, ನಂತರ ಒಂದು ಗಂಟನ್ನ ಹಾಕೋಬೇಕಾಗುತ್ತೆ. ನೋಡಿ ಮೇಲೆ ಒಂದು ದಾರ ಇರುತ್ತೆ, ಕೆಳಗಡೆ ಒಂದು ದಾರ ಇರುತ್ತೆ. ಇದೇ ಮೆಥಡ್ ಅಲ್ಲಿ ಲಾಸ್ಟ್ ವರ್ಗು ನಾವು ಸುತ್ಕೊಂತ ಬರ್ಬೇಕು. ಸ್ವಲ್ಪ ಸುತ್ತಬೇಕು ಒಂದ್ ರೋಲು, ನಂತರ ಈ ತರ ಗಂಟ ಹಾಕೋಬೇಕು. ನಿಮ್ಗೆ ಸ್ಟಾರ್ಟಿಂಗು ಕಷ್ಟ ಅನ್ಸ್ಬೋದು, ಮಾಡ್ತಾ ಒಂದೆರಡು ರೌಂಡ್ ನೀವು ಸುತ್ತಾನೆ ನಿಮ್ಗೆ ಈಸಿ ಆಗೋಗುತ್ತೆ. ತುಂಬಾ ಸುಲಭವಾಗಿ ನೀವು ಸುತ್ಕೋಬಹುದು. ನೋಡಿ ಒಂದೆರಡು ರೌಂಡ್ ಆದ್ಮೇಲೆ ನಮ್ಗೆ ತುಂಬಾ ಸುಲಭ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೀವು ವೇಸ್ಟ್ ಅಂತ ಬಿಸಾಡೋ ಬದಲು ಈ ರೀತಿಯಾಗಿ ನೀವು ರೀಯೂಸ್ ಮಾಡ್ಕೋಬಹುದು ಸ್ಯಾರಿಗಳನ್ನ, ಹಳೆ ಸೀರೆಗಳನ್ನ ಬಿಸಾಡೋ ಬದಲು. ನೋಡಿ ಇದೇ ರೀತಿಯಲ್ಲಿ ನಾನು ಈ ರೀತಿ ಸುತ್ಕೊಂತ ಗಂಟ ಹಾಕೊಂತ ಬರ್ತಾ ಇದ್ದೀನಿ. ಕೆಳಗಡೆಯಿಂದ ಒಂದ್ ದಾರ, ಮೇಲೆಯಿಂದ ಒಂದ್ ದಾರ ತೆಕ್ಕೊಂಡು ನೀಟಾಗಿ ಒಂದೆರಡು ಗಂಟನ್ನ ನೀವು ಟೈಟ್ ಆಗಿ ಹಾಕೋಬೇಕು. ಅದು ಬಿಚ್ಚೋಗ್ಬಾರ್ದು, ಆ ರೀತಿಯಾಗಿ ನೀವು ಗಂಟ ಹಾಕೊಂತ ಬರ್ಬೇಕು. ಇದೇ ಮೆಥಡ್ ಅಲ್ಲಿ ಲಾಸ್ಟ್ ವರ್ಗು ನಾನು ಗಂಟ ಹಾಕೊಂಡಿದೀನಿ. ನೋಡಿ ಈ ರೀತಿ ಗಂಟ ಹಾಕೊಂಡು ಸುತ್ಕೊಂಡು ಗಂಟ ಹಾಕೊಂಡ್ ಬರ್ಬೇಕು ಕೊನೆವರ್ಗುನು. ನೋಡಿ ಸುತ್ಕೊಂತ ಬಂದಿದ್ದೀನಿ. ಇದು ಲಾಸ್ಟ್ ವರ್ಗು ನಾನು ಇದೇ ರೀತಿಯಲ್ಲಿ ಸುತ್ಕೊಂಡು ಗಂಟ ಹಾಕೊಂಡು ನಾನು ಬಂದಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ಅಂತ. ನಾವು ಹೊರಗಡೆಯಿಂದ ತಂದು ಮ್ಯಾಟ್ಗಳು ತಗೊಳೋ ಬದಲು ಈ ರೀತಿ ಹಳೆ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು, ಬಿಸಾಡೋ ಬದಲು ಬಟ್ಟೆಗಳನ್ನ ನಾವು ಯೂಸ್ ಮಾಡ್ಕೊಂಡು ಡೋರ್ ಮ್ಯಾಟ್ಗಳನ್ನ ನಾವು ರೆಡಿ ಮಾಡ್ಕೋಬಹುದು. ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾವೇ ಮಾಡಿದೀವಿ ಅನ್ನೋ ತೃಪ್ತಿ ಸಹ ನಮ್ಗಿರುತ್ತೆ. ನೋಡಿ ಲಾಸ್ಟ್ ಬಂದ್ಮೇಲೆ ನಾವು ಲಟ್ಟಣಿಗೆಗೆ ಏನ್ ಕಟ್ಟಿದ್ವಲ್ಲ ಅದನ್ನ ಗಂಟನ್ನ ಓಪನ್ ಮಾಡ್ಕೊಬಿಡ್ಬೇಕು. ಓಪನ್ ಮಾಡ್ಕೊಂಡ್ ನಂತರ ಎರಡು ಸೀರೆನ ಈ ರೀತಿ ಇಟ್ಕೊಂಡು ಎರಡನ್ನೂ ಈ ರೀತಿ ಟೈಟ್ ಆಗಿ ಸುತ್ಕೋಬೇಕಾಗುತ್ತೆ. ಯಾಕಂದ್ರೆ ಅದು ಲೂಸ್ ಇರುತ್ತೆ. ಲೂಸ್ ಇದ್ದಾಗ ಟೈಟ್ ಆಗಿ ನಾವು ಈ ರೀತಿ ಎರಡನ್ನೂ ಇಟ್ಕೊಂಡು ಟೈಟ್ ಆಗಿ ಸುತ್ಕೊಬೇಕು. ಸುತ್ಕೊಂಡು ಲಾಸ್ಟ್ಗೆ ಅದೇನ್ ದಾರ ಇದೆಯಲ್ಲ, ಮೇಲೆ ಒಂದು ಕೆಳಗಡೆ ಒಂದು ದಾರ ಬಿಟ್ಟಿರ್ತೀವಲ್ವಾ, ಅದರಿಂದ ನಾವು ನೀಟಾಗಿ ಗಟ್ಟಿಯಾಗಿ ಟೈಟ್ ಆಗಿ ಕಟ್ಕೊಬಿಡ್ಬೇಕು. ಒಂದೆರಡು ಗಂಟೆ ಹಾಕೊಂಡು ಟೈಟ್ ಆಗಿ ಗಟ್ಟಿಯಾಗಿ ಕಟ್ಕೊಳ್ಳಿ. ಅವಾಗ ಅದು ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ. ಈ ರೀತಿ ಕಟ್ಕೊಂಡಾದ್ಮೇಲೆ ಯಾವ್ಯಾವ ನಾವು ಬಿಟ್ಟಿರ್ತೀವಲ್ವಾ ದಾರ, ಎಕ್ಸ್ಟ್ರಾ ಇರೋಂತ ದಾರಗಳನ್ನೆಲ್ಲ ಇನ್ನ ಒಂದೊಂದು ಗಂಟೆ ಹಾಕೋಂತ ಬರ್ಬೇಕು ನಾವು. ಉಳ್ದಿರೋಂತ ಲಾಸ್ಟ್ ಪೀಸ್ ಏನಿದೆ ಅಲ್ವಾ ಅದನ್ನ ಈ ರೀತಿ ಒಳಗಡೆಗೆ ಸೇರಿಸ್ಬಿಟ್ಟು ಸಹ ಅಲ್ಲೂ ಸಹ ನಾವು ಒಂದು ಗಂಟನ್ನ ಹಾಕೋಬೇಕಾಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಗಂಟ ಹಾಕೊಂಡ್ರೆ ಸಾಕಾಗುತ್ತೆ. ಎಕ್ಸ್ಟ್ರಾ ಇರುವಂತಹ ಪೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಬಿಡ್ಬೇಕು ನೀವು. ನೋಡಿ ಎಕ್ಸ್ಟ್ರಾ ಇರುವಂತ ಪೀಸ್ನ ನಾನು ಇನ್ನ ಒಂದೊಂದು ಗಂಟ ಹಾಕೊಂಡು ಸುತ್ತಲೂ ಸಹ ಇನ್ನ ಒಂದೊಂದು ಗಂಟ ಹಾಕೊಂತ ಇದ್ದೀನಿ. ಈ ರೀತಿ ಗಂಟ ಹಾಕೊಂಡು ಟೈಟ್ ಆಗಿ ಆಮೇಲೆ ಎಕ್ಸ್ಟ್ರಾ ಇರುವಂತಹ ದಾರ ಏನು ಉಳ್ದಿರುತ್ತಲ್ವಾ ಅದನ್ನ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿರುವಂತಹ ಡೋರ್ ಮ್ಯಾಟು ಮನೆಯಲ್ಲೇ ರೆಡಿ ಆಗಿದೆ ಅಂತ. ಇದೇ ರೀತಿಯಲ್ಲಿ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಡುವಂತಹ ಹಳೆ ಸೀರೆಗಳಿಂದ ತುಂಬಾ ಸುಂದರವಾದಂತಹ ಮ್ಯಾಟ್ಗಳನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ನಿಮ್ಗೆ ಕಾಲ್ ಕೆಳಗಡೆ ಹಾಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಇದ್ರ ಮೇಲೆ ಏನಾದ್ರೂ ನಾವು ಬೊಂಬೆನೋ ಏನಾದ್ರೂ ಇಡಕ್ಕೂ ಸಹ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಡೋರ್ ಮ್ಯಾಟು ಇವಾಗ ರೆಡಿ ಆಗಿದೆ. ನನ್ನ ಮಕ್ಕಳು ಸಹ ಕಾಲ್ ಒರೆಸ್ಕೊಂಡು ತೋರಿಸ್ತಾ ಇದ್ರೆ ನೋಡ್ತಾ ಇರ್ಬೋದು. ಇಷ್ಟ ಆಗಿದ್ರೆ ಅಂತೂ ನೀವು ಸಹ ಟ್ರೈ ಮಾಡಿ ನೋಡಿ. ಹಳೆ ಸೀರೆಗಳನ್ನ ಬಿಸಾಡೋ ಬದಲು ಮನೆಯಲ್ಲೇ ಈ ರೀತಿ ರೀಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.